ಯಾವುದೋ ಒಂದು ಹೊರಗಿನ ಯುರೋಪಿಯನ್ ದೇಶಕ್ಕೆ ಬಂದಂಗೆ ಅನಿಸ್ತದ. ಇದು ಪಾಂಡಿಚೇರಿ ತಮಿಳ್ನಾಡದೊಳಗದ, ಬಟ್ ತಮಿಳ್ನಾಡು ಅಲ್ಲ, ಇದೊಂದು ನಮ್ಮ ಭಾರತದ ಯೂನಿಯನ್ ಟೆರಿಟರಿ. ಕ್ರಿಸ್ತ ಪೂರ್ವದ ಮೊದಲನೇ ಶತಮಾನದಲ್ಲಿ ಜಗತ್ತಿನ ಮ್ಯಾಪ್ದೊಳಗ ಈ ಊರ ಎದ್ದು ಕಾಣ್ತಿತ್ತು. ಈ ಜಾಗದಾಗೆ ಹೊರಗಿನ ದೇಶದವರು ಬಂದ್ ಕೇಸಂದ್ರ ವ್ಯಾಪಾರವನ್ನ ಮಾಡ್ತಿದ್ರು. ಅವಾಗೇ 15ನೇ ಶತಮಾನದಲ್ಲಿ ಬಂದವರು ಫ್ರೆಂಚರು. ಆ ಫ್ರೆಂಚ ಇಲ್ಲಿ ಬಂದ್ ಕೇಸಂದ್ರ ಅವರು ಜೀವನವನ್ನೇ ಕಟ್ತಾರ ಈ ಒಂದು ಪಾಂಡಿಚೇರಿ ಒಳಗ. ಅವಾಗ ಭಾರತದ ರಾಜಧಾನಿ ಡೆಲ್ಲಿ ಇರಲ್ಲ, ಫ್ರೆಂಚ್ ಆಳ್ವಿಕೆಯಲ್ಲಿ ಇದೇ ಪಾಂಡಿಚೇರಿ ಆಗಿರ್ತದ. ನಾನು ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ, ಈ ಊರಿಗೆ ಬರೋಕ್ಕಿಂತ ಮೊದಲ ಒಂದು ಚಿಕ್ಕ ಸ್ಟೋರಿ ಇದ್ದಿರ್ತದ, ಅದನ್ನ ನೀವು ನೋಡ್ಕೊಂಡ್ ಬರ್ರಿ. ನಿನ್ನೆ ರಾತ್ರಿ ನಾನು ಇಲ್ಲಿರುವ ಸ್ಟೇಷನ್ದಾಗ ಬಂದು ಮಕ್ಕೊಂಡೆ. ಬೆಳಗ್ಗೆ ಎದ್ದು ನಾನು ಹಿಂದ್ಗಡೆ ಅದಿಗೆ AC ಲಾಂಜ್ ಆ್ಯಂಡ್ ಡೆಲಕ್ಸ್ ಟಾಯ್ಲೆಟ್ದಾಗ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ನಾನು ಹೊಂಟೀನಿ ಪಾಂಡಿಚೇರಿ ಕಡೆ. ಇಲ್ಲಿದಿಂದ ಟ್ರೈನೇ ಅದ, ಟ್ರೈನ್ ಹಿಡ್ದೆ ಹೋಗಂಬ್ರತ್ತ. ನನ್ನ ಟಿಕೆಟ್ 35, ನನ್ನ ಬೆಲೆ 5 ರೂಪಾಯಿ ಚೇಂಜ್ ಇದ್ದಿದ್ದಿಲ್ಲ, 30 ರೂಪಾಯಿ ತೊಗೊಂಡ ಅಣ್ಣ. ಪಾಂಡಿಚೇರಿಗೆ ಬರೋಷ್ಟಾಗನೆ ಮಳಿನೇ ಸ್ಟಾರ್ಟ್ ಆಗ್ಯದ. ಪ್ಯಾಸೆಂಜರು ಮುಂದೆ ಹೋಗಲಾಗ್ಯಾರ, ಎಲ್ಲಿ ಛತ್ ಕಾಣ್ತದ ಅಲ್ಲಿ ನಿಂತಾರ. ನಾನು ಸ್ವಲ್ಪ ತೋರಿಸ್ಕೊಂಡೆ. ಇಲ್ಲಿ ಇವಾಗ ಬಂದಿನಿ, ಏನು ಮಾಡ್ಬೇಕು ಅನ್ನೋದು ಏನೂ ತಿಳಿಲಾರ್ದಂಗೆ ಆಗ್ಯದ. ಮಳಿ ಒಂದು ಸ್ಟಾರ್ಟ್ ಆಗಿಬಿಟ್ಟದ. ನನ್ನ ಬ್ಯಾಗ್ ಏನಿದ್ದು ಇಲ್ಲೇ ಮಗ್ಗಲ ಕ್ಲಾಕ್ ರೂಮ್ ಇತ್ತು, ಕ್ಲಾಕ್ ರೂಮ್ದಾಗ ಇಟ್ಟೀನಿ. ಮಳಿ ಅಂತೂ ಬಿಡಲಾಗ್ಯದ. ಮಳಿ ನಿಂದಿರತಕ್ಕ ನಾನು ರೈಲ್ವೆ ಸ್ಟೇಷನ್ದಾಗೆ ಕುಂದಿರ್ತೀನಿ. ಹಸುವಾಗ್ಯದ, ಸ್ವಲ್ಪ ಊಟ ಮಾಡಿ ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದು ಕುಂದ್ರಂಬ್ರತ್ತ. ಈ ಥರ ಮಳೆ ಒಳಗೆ ಎಷ್ಟು ಗದ್ದಲದಲ್ಲಿ ಅರ್ಧ ತಾಸು ನಿಂತು ಕೇಸಿದ್ರೆ ನಾವು ದೋಸೆ ತಿನ್ಲಕತ್ತೀನಿ. ಇವಾಗ ಬಾಳೆ ಹಚ್ಚಿ ಈ ಜಾಗಕ್ಕೆ ನಮ್ಮ ಭಾರತದಲ್ಲಿರುವ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತಾರೆ ಈ ಜಾಗವನ್ನು ನೋಡಕ್ಕೆ. ಅಷ್ಟೇ ಯಾಕೆ ಹೊರಗಿನ ದೇಶದವರು ಬರ್ತಾರೆ ಇಲ್ಲಿರುವ ಸೌಂದರ್ಯವನ್ನು ಅನುಭವಿಸಕ್ಕೆ. ಇಲ್ಲಿ ಒಂದು ಸಮುದ್ರ ದಂಡಿಗೆ ಒಬ್ಬ ಮುತ್ತೊಂದು ಸ್ಟ್ಯಾಚು ಅದ, ಇವ ಫ್ರೆಂಚ್ದವ. ನಮ್ಮ ಜನ ಇಲ್ಲಿ ಬಂದ್ಗಳೇ ಮುತ್ತನ ಜೊತೆ ಒಂದು ಫೋಟೋ ತಗೋತಾರ. ಬಟ್ ಅವ್ರಿಗೆ ಗೊತ್ತಿರಲ್ಲ ಮುತ್ತೆ ಯಾರು ಅನ್ನೋದು. ನನಗೂ ಕೂಡ ಗೊತ್ತಿಲ್ಲ ಮುತ್ತೆ ಯಾರು ಅನ್ನೋದು. ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ. ಡನ್ ಸರ್. ಹಾಂ, ನೋಡಿ ಚೆನ್ನಾಗಿ ಬಂದಿದೆ. ಕನ್ನಡದಲ್ಲಿದ್ರು ಫೋಟೋ ತೆಗಿಯತ್ತಂದು ಫೋನ್ ಕೊಟ್ಟಿದ್ರು, ತೆಗೆದೆ. ಆಮೇಲೆ ಕೇಳಿದೆ ನಾ ಸುಮ್ಮ ಇವ್ರು ಯಾರು ಗೊತ್ತೇನತ್ತಂದು. ಗೊತ್ತಿಲ್ಲ ಸರ್ ಅಂತಂದ್ರು. ಬಟ್ ಏನೋ ಒಂದು ಇಲ್ಲಿ ಬಂದ್ಗಳೇ ಅದೊಂದು ಖುಷಿ ಇದ್ದಿರ್ತದ ಫೋಟೋ ತಗೋಬೇಕು ಅನ್ನೋದು, ಅದನ್ನ ತಕೊಂಡು ಹೋಗ್ತಿರ್ತಾರ. (1947) ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದ. ಅವಾಗಾದ್ರೂ ಕೂಡ ಈ ಪಾಂಡಿಚೇರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಇನ್ನೂ 7 ವರ್ಷ ತನಕ ಈ ಪಾಂಡಿಚೇರಿ ಫ್ರೆಂಚ್ ಆಳ್ತಿದ್ರು. 7 ವರ್ಷ ಆಗಿಂದ ನಮ್ಮ ಭಾರತಕ್ಕೆ ಸೇರ್ತಿದ್ರು ಪಾಂಡಿಚೇರಿ. ಈ ಜಾಗಕ್ಕೆ ಫ್ರೆಂಚರು ಬಂದ್ರು ಹೋದ್ರು, ಓಕೆ. ಬಟ್ ಅವ್ರು ಬಂದಾಗ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದ್ರು, ಮನೆಗಳನ್ನ ಕಟ್ಟಿದ್ರು. ಇನ್ನೂವರೆಗೂ ಕೂಡ ಆ ಮನೆಗಳದವ. ಇಲ್ಲಿನ ಟೂರಿಸ್ಟ್ ಬರದೆ ಅವ್ರು ಕಟ್ಟಿಸಿರುವ ವಾಸ್ತುಶಿಲ್ಪವನ್ನ ನೋಡಕ. ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಬರೀ ಫೋಟೋ ತಕೊಳ್ಳೋರೆ ಅದಾರ. ಫ್ರೆಂಚ್ ಇಲ್ಲಿ ಬಂದ್ಗಳೇ ಮನೆಯನ್ನು ಕಟ್ಸಿದ್ರಾಗ ಆ ಒಂದು ನಗರಕ್ಕೆ ವೈಟ್ ಟೌನ್ ಅಂತಾರ. ಆ ವೈಟ್ ಟೌನ್ ಭಾಳ ಅನಾಹುತ ಕಟ್ಸಿದ್ರು ಅವರು. ದೊಡ್ಡ ದೊಡ್ಡ ರಸ್ತೆ, ದೊಡ್ಡ ದೊಡ್ಡ ಮನಿ, ಬಾಲ್ಕನಿ, ಫಸ್ಟ್ ಕ್ಲಾಸ್. ಅದು ಹಳದಿ ಕಲರ್ ಬಣ್ಣ ಹೊಡೆದ ಕೇಸಿಂದ ಕಟ್ಸಿದ್ರು. ನಮ್ಮ ಸಿಟಿಯಲ್ಲಿರುವ ರಸ್ತೆಗಳು ಕೂಡ ಹೆಸರಿದ್ದಿರ್ತಾವ. ಈ ರಸ್ತೆಗೂ ಅವಾಗ ಹೆಸರಿಟ್ಟಿದ್ರು, ರೇ ದ್ಯೂಸ್ ಬಿಜಿ, ಆ ಥರ ಫ್ರೆಂಚ್ ವರ್ಡ್ಗಳಲ್ಲಿ ಹೆಸರಿಟ್ಟಿದ್ರು. ಏನಾದರೂ ಈ ರಸ್ತೆಗೆ ಅದೇ ಹೆಸರಿನಿಂದ ಕರೀತಾರೆ. ಯಾಕ ಮಳೆ ಬಿಡಲೇ ಆಗ್ಯದ. 1-2 ತಾಸು ಆಯ್ತು ಮಳೆ ನಿಂತು, ಮತ್ತೆ ಮಳೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಇವಾಗ. ವೈಟ್ ಟೌನ್ದಾಗ ನಮ್ಗೆ ಜಾಸ್ತಿ ಗಾಡಿ ಸೌಂಡ್, ಗಾಡಿಗಳು ಕಾಣಲ್ಲ. ಬರೀ ಜನರು, ಆ ಜನರ ಕೈಯಾಗಿರುವ ಫೋನ ಮುಂದೆ ಫೋಟೋ ತಗೊಳವ.
ಫ್ರೆಂಚರು ಮನೆ ಕಟ್ತಿದ್ರಿಗ ಆ ಮನೆಗೆ ಕಿಟಕಿಗಳನ್ನು ಕೂಡ ಭಾಳ ಚಂದ ಕಟ್ತಿದ್ರು. ಈ ಸಿಟಿ ನೋಡು ಚಕ್ಕರದಾಗ ಮಳಿ ಒಳಗೆ ತೊಯ್ಯಂಬ್ಯಾಡ್ರಿ. ಇನ್ನ ಮುಂದೆ ಭಾಳ ಟ್ರಾವೆಲಿಂಗ್ ಮಾಡ್ದದ. ಎಲ್ರಿ ಒಂದ್ ಕಡೆ ಚಲೋತೆಗೆ ಜಾಗ ನೋಡಿ ಕುಂದ್ರಂಬ್ರತ್ತ. ಹಸುನು ಆಗ್ಯದ, ಹಂಗೆ ಸ್ವಲ್ಪ ಊಟನೂ ಮಾಡಮ್ರಿ ಮಳಿ ನಿಂದ್ರತಕ್ಕ. ವೈಟ್ ಟೌನ್ದಲ್ಲಿರುವ ಸ್ಟ್ರೀಟ್ ಬಳಿನೇ ಒಂದು ಚಿಕ್ಕ ಅಂಗಡಿ ಅದ, ರೈಸ್ ಅಂಗಡಿ ಮಾತ್ರ ಕರೆಕ್ಟ್ ಇಟ್ಟಾನ ಅಣ್ಣ. ಡಬ್ಬಿ ಒಳಗೆ ತುಂಬಿಟ್ಟಾನ ರೈಸ್. ಯಾರಿಗೆ ಪಾರ್ಸಲ್ ಬೇಕು ಪಾರ್ಸಲ್ ಕೊಡ್ತಾನ. ಇಲ್ಲೇ ತಿನ್ನೋರಿಗೆ ಈ ಪ್ಲೇಟ್ದಾಗ ಹಾಕಿ ಕೊಡ್ತಾನ. ಗುರುವೆ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ಮುಂದೆ ನನಗೆ ಅನ್ನಗಳು ಸಿಕ್ಕಾರ. ಇವರು ಮೈಸೂರದವರು. ಬೆಳಿಗ್ಗೆ ಅವರು ಇಲ್ಲಿ ಟೂರ್ ಮಾಡಕ್ ಹೋಗಿದ್ರು. ಸಾಯಂಕಾಲ ಬಂದು ನಿಮ್ಗೆ ಫೋನ್ ಮಾಡ್ತೀವಿ ಅಂತಂದ್ರು. ಈ ಮಳಿ ಟೈಮ್ದಾಗೆ ಸಿಕ್ಕಾರ ನನಗವರು. ಇಲ್ಲೇ ಬಿಸಿ ಬಿಸಿ ಬೋಂಡ ತಿನ್ಲಕತ್ತೀವಿ. ಬಾಳ ಚಲೋ ಐತ ಕ್ಲೈಮೇಟ್. ಬೋಂಡ ತಿನ್ಬೇಕು. ನಿಮ್ಮ ಯಾತ್ರಾ ಫಿಲ್ಮ್ ಫಾಲೋ ಮಾಡ್ತೀವಿ ಕಣ್ರಿ. ಥ್ಯಾಂಕ್ ಯು ನೀವು ಚಲೋ ಇದ್ದೀರಿ, ನಿಮ್ಮ ಮೊಬೈಲ್ ಚಲೋ ಐತ್ರಿ. ಥ್ಯಾಂಕ್ ಯು ಅಣ್ಣ. ಸೊ ವಿ ಆರ್ ಆಲ್ ಫ್ರಮ್ ಕರ್ನಾಟಕ. ನಾವೀಗ ಬಂದೀಗ ಪಾಂಡಿಚೇರಿಗೆ ಬಂದಿದ್ದೀವಿ. ಒಳ್ಳೆ ರೆಸಾರ್ಟಿಗೆ ಬಂದಿದ್ದೀವಿ, ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ಒಳ್ಳೆ ಬೀಚ್ಗಳಿಗೆ ಬಂದಿದ್ದೀವಿ. ಒಳ್ಳೆ ಫುಡ್ಡು ಕೂಡ ಹೈಜಿನಿಕ್ ಆಗಿ ಟೇಸ್ಟ್ ಮಾಡಿದ್ದೀವಿ. ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಒಂದು ಟೆಂಪೋ ಟ್ರಾವೆಲರ್ ಕಡೆಯಿಂದ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಗೈಡಾಗಿ ಯಾರೂ ಬಂದಿಲ್ಲ, ನಾವೆಲ್ಲರೂ ಒಂಥರ ಗೈಡ್ಗಳೇ. ಫ್ರೆಂಡ್ಸ್ಗಳು ಚೆನ್ನಾಗಿ ಬಂದಿದ್ದೀವಿ. ಇದರಲ್ಲಿ ಏಜ್ ಬಾರ್ ಯಾವುದೂ ಇಲ್ಲ, ಎಲ್ಲರೂ ಚೆನ್ನಾಗಿ ಬಂದಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಒಬ್ಬರು ಬ್ಲಾಗರ್ ಬಂದಿದ್ದಾರೆ, ಪ್ರಜ್ವಲ್ ಕುಮಟಗಿ ಅಂತ. ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಜೊತೆನೇ ಈಗ ನಾಳೆ ತನಕನೂ ಅವರೇ ಇರ್ತಾರೆ. ಸೊ ಅವರು ನಮ್ಮ ಜೊತೆ ಈಗ ಫ್ರೆಂಡ್ಸ್ಗಳಾಗಿ ಜೊತೆಗಿರ್ತಾರೆ. ಸೊ ನಾವೀಗ ಒಂದು ಸಂಡೇ ಬಜಾರ್ ಅನ್ನೋ ಒಂದು ಹೋಗ್ತಾ ಇದ್ದೀವಿ. ಫ್ಯಾಮಿಲಿಗೆ ಪರ್ಚೇಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ 3-4 ಜನ ಮ್ಯಾರಿಡ್ ಪರ್ಸನ್ಸ್ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ಮಕ್ಕಳಿಗೆ ಏನಾದ್ರು ಬೇಕು ಅಂದ್ರೆ ತಗೋತಾರೆ. ಸೊ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕಮ್ ಆನ್ ಗಾಯ್ಸ್, ಲೆಟ್ಸ್ ಗೋ. ಈ ದಿನ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿದ್ದೆ, ಒಬ್ಬನೇ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಬಟ್ ಇವಾಗ ನಾನು ಮೈಸೂರು ಹುಡುಗರ ಜೊತೆ ಸೇರ್ಕೇಸಿಂದ್ರೆ ಈ ಪಾಂಡಿಚೇರಿಯ ಸಂಡೇ ಬಜಾರನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೀನಿ. ಪಾಂಡಿಚೇರಿ ಒಳಗೆ ಈ ಬಜಾರ್ ಏನದೀಗ ರವಿವಾರಕ್ಕೊಮ್ಮೆ ಚಾಲು ಆಗ್ತದ. ಇವತ್ತು ಕೂಡ ರವಿವಾರೇ ಅದ. ಶರ್ಟ್ಗಳು ಅದಾವ ಇಲ್ಲಿ 200 ರೂಪಾಯಿಗೆ ಸಾದಾ ಅದಾವ. ನೋಡೋದು ಹೋಗೋದು ಇದೇಗ ನಮ್ಮ ಹುಡುಗರ ಕೆಲಸ. ಜಿಂಗಲಲ್ಲ ಎಷ್ಟು ಬಿತ್ತಲ್ಲ ಚಡ್ಡಿಗೆ ಇದಕ್ಕೆ 2 lakhs ಅಣ್ಣ. ಅವರೇ ಬಿಚ್ಕೊಟ್ಟಿದ್ದು ಅವರೇ ಬಿಚ್ಕೊಟ್ಟದ ಅಣ್ಣ ಚಡ್ಡಿ. ಇದು ಬ್ರಾಂಡೆಡ್ ಅಣ್ಣ. ಎಲ್ಲ ಅಣ್ಣ ಇದು ಬ್ರಾಂಡೆಡ್? ಲಂಡನ್ ಅಲ್ಲಿ. ಓ ಲಂಡನ್ ಮೇಕ್ ಸೌಂಡ್ ಆಫ್ ಲೈಫ್. 3,20,000 ರೂಪಾಯಿ. 3 ಲಕ್ಷ ಅಣ್ಣ. ಅಣ್ಣ ಈ ಅದ್ರ ಒಳಗಡೆ ಒಂದು ಹಾಕಿದ್ದೀನಿ ನೋಡಿ. ಇದೇನಣ್ಣ ಇದು ಒಳಗಡೆ ಕರೀದು ತುಂಬಾ ಸ್ಟ್ಯಾಂಡರ್ಡ್ ಇದೆ. ಗ್ರೂಪ್ ಅಲ್ಲಿ ಸಿಗಲ್ಲ, ಬಜಾರಲ್ಲೇ ತೊಗೊಂಡಿದ್ದ. ಬಜಾರಲ್ಲ ಇದು. ಆಕ್ಚುಲಿ ಇದು 3 ತಿಂಗಳ ಮುಂಚೆ ಬುಕ್ ಮಾಡಿ. ಎಲ್ಲಿ ಬುಕ್ ಮಾಡಿದ್ರಣ್ಣ ಇದು? ಲಂಡನ್ ಅಲ್ಲಿ ಬುಕ್ ಮಾಡಿರೋದು. ಮೈಸೂರಿಗೆ ತರ್ಸೋ ಗಂಟೆ ಇದಕ್ಕೆ ಬರೀ 2.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದು ಬಂದ್ಬಿಟ್ಟು 5,400,000 ರೂಪಾಯಿ. 5 ಲಕ್ಷ ರೂಪಾಯಿ. ಸೀರಿಯಸ್ ಆಗಿ ನಮ್ಮ ಇಂಡಿಯಾದಲ್ಲಿ 3 ಜನ ಇದು ಈಚೆ ಹಾಕಿದ್ರೆ ಯಾರು ಇದಾಗ್ತಾರೆ ಅಂದ್ಬಿಟ್ಟು ನಾನು ಒಳಗಡೆ ಹಾಕೊಂಡಿದ್ದೀನಿ. ಪಾಪ ಸತೀಶ್ ಅನ್ಬೇಕು ಅವ್ನ ಜೀವನದಾಗ. ನಾ ಎದಕ್ಕರೆ ಪೊಂಗದೆಯಪ್ಪ ನಮ್ಮ ಕನ್ನಡ ಜನ ಜೊತೆ ಗೊತ್ತಾಗ್ಬೇಕು ಅವನಿಗೆ. ಬಾಹುಬಲಿ 4 ಹೀರೋ ಅಣ್ಣ. ಯಾರು ಇದು ನೀವೆಲ್ಲ ಈಗ ಬುಕ್ ಆಗಿದಾರ ವಿಲನ್ಗೆ. ಫುಲ್ ಅಣ್ಣ. ಇದು ವಾಚ್ ತರಿಸ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದಣ್ಣ ಇಲ್ಲಿಗೆ? 20 ದಿನ ಆಗುತ್ತೆ ಅಣ್ಣ ತರಿಸೋದಕ್ಕೆ. 20 ದಿನ ಒಂದು 15ರಿಂದ 20 ದಿವಸ ಆಗುತ್ತೆ. ಅಡ್ವಾನ್ಸ್ ಪೇ ಮಾಡಿ 50,000 ರೂಪಾಯಿ ಅಡ್ವಾನ್ಸ್ ಪೇ ಮಾಡಿ ಸಿಕ್ಕಿದ್ದು 3 ಲಕ್ಷ ಪೇಮೆಂಟ್ ಬಂದು ಡೆಲಿವರಿ ಆದ್ಮೇಲೆ ಕೊಟ್ಟಿದ್ದೀನಿ. ಇಷ್ಟೆಲ್ಲ ತೋರ್ ನೀವು ರೊಕ್ಕ ಇಲ್ಲಿ ಬರ್ತದಣ್ಣ? ಎಲ್ಲ ಭಗವಂತ ಕೊಟ್ಟಿದ್ದೀನಿ. 1,500 ಕೊಟ್ಟು ತಗೊಂಡ್ವಣ ಸ್ಮಾರ್ಟ್ ವಾಚ್. ಒಂದ್ ವಾರ 15 ದಿನ 1 ತಿಂಗಳು ಅಣ್ಣ ಚಾರ್ಜ್ ಮಾಡ್ಕ ಹಾಕೊಂಡ್ವೇಣ. ಸ್ವಿಚ್ ಆಫ್ ಆಗಿ 1 ವರ್ಷ ಆಗದೆ ಅಣ್ಣ. ಇನ್ನೂ ಚಾರ್ಜ್ ಮಾಡಿ ಹಾಕಿಲ್ಲ, ಯೂಸ್ ಮಾಡಿಲ್ಲ ಅಣ್ಣ. ಅಲ್ಲಣ್ಣ ಇವ್ರು ಸದ್ದಣ್ಣ ಮಾಡಂಗಿಲ್ಲ ನೋಡಿ ಡೈರೆಕ್ಟ್ ಅಣ್ಣ. ಇದು ಒಂದೊಂದ್ಸಲ ಬಿಸಿಲಿಗೆ ದಪ್ಪ ಆಗುತ್ತೆ ಅಂತ ಬಿಸಿಲಿಗೆ ಲೈಟ್ ಎಲ್ಲ ಬರುತ್ತೆ. ಇದು ಲೈಟ್ ಎಲ್ಲ
ಗುರುವೆ ನಮ್ಮ ಹತ್ರ ಯಾವ ರೀತಿ ಆದ್ ನೋಡ್ರಿ ವಾಚ ಬಿಸಿಲಲ್ಲಿ ಒಂಥರ ಮಳೆ ಬಂದ್ರೆ ಏನಾರು ಛತ್ರಿ ಬರ್ತದ ಎಲ್ಲ ಬರುತ್ತೆ ಅಲ್ಲ ಮಳೆ ಬಂದ್ರೆ ಛತ್ರಿ ಬರ್ತಾವ ವಾಟರ್ ಪ್ರೂಫ್ ಇದು. ಯಾಕಂದ್ರೆ ಚಳಿಗಾಲದಲ್ಲಿ ಹಿಮ ಬಂದಾಗ ಮೇಲಿಂದ ಇಳಿದು ಚಿಮ್ಮುತ್ತೆ. ಅಣ್ಣ ಇಲ್ಲಿ ಬೆಂಕಿ ಹತ್ತೈತೆ ಈಗ ಚಳಿ ಬಂದ್ರೆ ಚಳಿ ಆಟೋಮೆಟಿಕ್ ಅದು ಹೀಟ್ ಆಗುತ್ತೆ. ಎಲ್ಲಿ ಹೋದ್ರಣ್ಣ ಎಲ್ರು ಎಲ್ಲ ಮುಂದೆ ಅಣ್ಣ ಅಲ್ಲೇ ಎಲ್ಲ ಹುಡುಗರು ಶಾಪಿಂಗ್ ಮಾಡ್ತಾ ಇದಾರಲ್ಲ. ಏನ್ ಶಾಪಿಂಗ್ ಮಾಡಕತ್ತಾರ ನಾವು ಶಾಪಿಂಗ್ ಅಂದ್ರೆ ಶಾಪಿಂಗ್ ಬರ್ತೀವಣ್ಣ ಏನಕ್ಕೆ ಕೊಂಡ್ಕೊಳ್ಳೋದಿಲ್ಲ ಅಣ್ಣ. ಹಾ ಬರೀ ನೋಡೋದು ಹೋಗೋದು. ಸೆಂಟ್ ತಗೊಳಕ್ ಪರ್ಫ್ಯೂಮ್ ತಗೊಳಕ್ ಬಂದಿದೀವಿ. ನಮ್ಮ ಮೈಸೂರು ಕಡೆ ಎಲ್ಲ ಒಂದು ಪರ್ಫ್ಯೂಮ್ಗೆ 250 ಆಗುತ್ತೆ. ಹೌದು. ಇಲ್ಲಿ 300ಗೆ 3 ಪೀಸ್ ಕೊಡ್ತವ್ರೆ. ತುಂಬಾ ವರ್ತ್ ಇದೆ, ಅದಕ್ಕೆ ತಗೋತಾ ಇದೀವಿ. 300 ಅರ್ಧ ಜನ ಹಿಂದದಾರ ಅರ್ಧ ಜನ ಮುಂದದಾರ. ಶಾಪಿಂಗ್ ಮಾಡೋಕ್ಕಿಂತ ಹೆಚ್ಚ ಕಾಮಿಡಿನ ಮಾಡಕತ್ತೀವಿ ನಾವು ಆ ಅಂಗಡಿದವ್ರ ಬಲ್ಲಿ ಹೋಗಿ. ಇಲ್ಲಿ ಯಾವ ರೀತಿ ಸ್ಟ್ರೀಟ್ ಅನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಎರಡೂ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ. ನಡಬರ್ಕ ಈ ಕೆಬ್ಬಣದು ಕಾಂಪೌಂಡ್ ರೆಡಿ ಮಾಡ್ಯಾರ. ಅದ್ರ ನಡಬರ್ಕ ಚಿಕ್ಕ ಚಿಕ್ಕ ಮೋರಿಗಳು. ನಮ್ಮ ಗ್ಯಾಂಗ್ದಾಗ ಒಂದಿಷ್ಟು ಜನ ಮದುವೆ ಆಗ್ಯಾರ. ಅವ್ರಿಗೆ ಏನ್ರೆ ಒಯ್ಬೇಕಾಗ ಧರ್ಮ ಪತ್ನಿಗೆ ಒಯ್ಲಿಕ್ಕಪ್ಪ ಅಂತಂದ್ರೆ ಹೊಡಿತಿರ್ತಾರ. ಅದಕ್ಕಾಗಿ ಇವರು ಅಂಜಂಜ ಎಲ್ಲ ಒಯ್ಲಕತ್ತಿರ್ತಾರ. ಅವ್ರಿಗೂ ಕೂಡ ಖರೀದಿ ಮಾಡ್ಲಕತ್ತಾರ. ಕುಟುಂಬಕ್ಕೆ ಮದುವೆ ಆದವ್ರಲ್ಲಿ ಶಾಪಿಂಗ್ ಮಾಡಕತ್ತಾರ. ಮದುವೆ ಆಲಾರ್ದ್ರೆ ಇಲ್ಲಿ ನಿಂತಾರ ನೋಡ್ರಿ ನೋಡ್ಕೋತ. ಏನು ಅನ್ನಿಸ್ತಾರಣ್ಣ ನಿಮ್ಗೆ ಶಾಪಿಂಗ್ ನೋಡಿ? ಅಣ್ಣ ಮದುವೆ ಆಗ್ದಿರೋದೇ ಒಂದ್ ಕಡೆ ಒಳ್ಳೇದು ಅನ್ಸುತ್ತೆ. ಯಾಕೇಳಿ ಯಾಕಣ್ಣ ಈ ತರ ಯಾರಿಗೆ ಸರ್ ಬೇಕು? ಹುಡುಕಿ ಪಡ್ಕಿ ತಗೊಂಡು ತಗೊಂಡಿದ್ದೀನಿ 100 ರೂಪಾಯಿಗೆ. ನಮ್ಮ ಮೈಸೂರಲ್ಲಿ 500 ರೂಪಾಯಿ. ನಿಮ್ಮ ಮನೆಯವ್ರು ಅದನ್ನ ಕರೆಕ್ಟಾಗಿ ಒಪ್ಕೋತಾರ? ನಿಜ ಒಪ್ಕೊಳ್ಳಲ್ಲ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದೇ ಅಂತಾರೆ. ಹೌದಲ್ಲ? ಇದ್ರು ತಗೊಂಡೋಗಿಲ್ಲ ಅಂದ್ರೆ ಬೈಸ್ಕೋಬೇಕು. ಸುಮ್ಮನೆ ಚಾಸಕ್ ತಗೊಂಡಂಗಿದು. ಇರೋ ಸಿಂಗಲ್ ಬೆಸ್ಟ್. ನಮ್ಮ ಗ್ಯಾಂಗ್ದಾಗ ಇರೋ ಒಬ್ಬರು ಅಣ್ಣರು ಆ ಗೊಂಬೆಕಾಯಿ ಶರ್ಟ್ ಉಡ್ಸಿದ್ರು. ಅದನ್ನೇ ಬೇಕಪ್ಪ ಅಂತಂದು ಇವಾಗ ಅದನ್ನೇ ಬೈ ಮಾಡಿದ್ರು. ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರು ಕಳ್ಕೊಂಡ್ರಪ್ಪ ಅಂತಂದ್ರೆ ನಮ್ಗೆ ಸಿಗೋದಿಲ್ಲ. ಒಟ್ಟು ಅವ್ರ ಜೊತೆ ಯಾರೋ ಒಬ್ರು ಇರಬೇಕು. 2 ಶರ್ಟು ನಮ್ಮ ಸ್ನೇಹಿತವ್ರ ಮಗನಿಗೆ. ಓ ತಗೊಳ್ಳಿ. ಗೊಂಬೆ ಮ್ಯಾಗಿಂದ ಶರ್ಟ್ ಬೇಕಂತಂದು ಗೊಂಬೆ ಮ್ಯಾಗಿಂದ ತಗೊಂಡ್ರು. ಹೌದು ಅಲ್ವಾ? ಬಿಚ್ಚಿ ತಗೊಂಡಿವ್ರೆ. ಸೂಪರ್ ಸೂಪರ್. ಇದೇ ಬೇಕು ಅಂತ ಹಾ ಇರ್ಲಿಲ್ಲ ಅದು ಆಕ್ಚುಲಿ ಇಲ್ಲ ಸಖತ್ತಾಗಿದೆ ಅಣ್ಣ. ಅದು ನೆಕ್ಸ್ಟ್ ಲೆವೆಲ್ ಅದು. ಸ್ಮೈಲ್ ನೋಡೋಣ ಅಲ್ಲಿ ಅಂಕಲ್ ಸ್ಮೈಲ್. ಇದು ಮಳೆ ಬಿಡಲ್ಲ ಆಗ್ಯದಣ್ಣ ಇವತ್ತ. ನಿಂತು ಬರ್ತಾ ಇದೆ. ನಮ್ಗೆ ಇಲ್ಲಿ ಶಾಪಿಂಗ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ರಾತ್ರಿ ನನಗೆ ಮಕ್ಕೊಳಕ್ಕೆ ವ್ಯವಸ್ಥೆ ಮಾಡಕತ್ತಾರ ಅಣ್ಣರು. ಇಲ್ಲಿ ಮಕ್ಕೊಳಕ್ಕೂ ಎಲ್ಲಿ ಸಿಗ್ಲಿಲ್ಲ ಅನ್ನೋ ಜಾಗ. ಇವಾಗ ಅವ್ರು ಟಿ ಬಂದದ. ಟಿ ಒಳಕ್ಕೂ ತೊಗೊಂಬರತ್ತೆ ಮುಂದೆ. ಗುರುಬೆ ಬೆಳಗ್ಗೆ ಶುಭಾಶಯಗಳು ಎಲ್ರಿಗೂ ಪಾಂಡಿಚೇರಿಯಿಂದ. ನೋಡ್ರಿ ಎಷ್ಟು ಚಲೋ ಜನ ಸಿಕ್ಕೋದು. ಅದು ನಮ್ಮ ಕರ್ನಾಟಕದವರು. ನನಗೆ ನಿನ್ನೆ ರಾತ್ರಿ ಎಲ್ಲಿ ಮಕ್ಕೋಬೇಕು ಎಲ್ಲಿರ್ಬೇಕಪ್ಪ ಅಂತ ಚಿಂತೆ ಆಗಿತ್ತು. ಅದರ ಕ್ಯಾಂಪಿಂಗ್ ಒಂದು ಹಾಕಕ್ಕೆ ಬರಲ್ಲ. ಮಳೆ ಒಂದು ಬರ್ಲಾಕತ್ತಿತ್ತು. ಸ್ಟೇಷನ್ದಾಗೂ ಇರ್ಲಕ್ಕೆ ಬರಲ್ಲ. ಪೊಲೀಸ್ನು ಕಳ್ಸಕತ್ತಿದ್ದ. ಅದಕ್ಕೆ ಅಣ್ಣಗಳು ಸಿಕ್ಕರು. ಅಣ್ಣಗಳಂದ್ರೆ ನಿನ್ನೆ ನನಗೆ ಸಂಜೆನ ಸಿಗ್ಗಳೆ ನೀವು ನಮ್ಮ ಜೊತೆನೇ ಬಾ, ಮತ್ತೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಆರಾಮಾಗಿದ್ದು ಕಿಶಿಂದ ಸ್ವಲ್ಪ ಎಂಜಾಯ್ ಮಾಡಮ್ಮ ಅಂದರು. ಓಕೆ ಅಣ್ಣ ಅಂತಂದು ರೈಲ್ವೆ ಕ್ಲಾಕ್ ರೂಮ್ದೊಳಗೆ ಬ್ಯಾಗ್ ಇಟ್ಟಿದ್ದೆ. ಆ ಬ್ಯಾಗನ್ನು ಹೊರಗೆ ತರಷ್ಟಾಗ ಅವ್ರ ಗಾಡಿ ಬತ್ತು ಟಿ ಹೊಳ್ಳಿ ಅವ್ರ ಗಾಡಿ ಒಳಗೆ ಬ್ಯಾಗನ್ನು ಹಾಕೊಂಡು ಕಿಶಿಂದ್ರೆ ಅವ್ರಿರುವ ಈ ವಿಲ್ಲಾಕ್ಕೆ ಬಂದೀನಿ. ರಾತ್ರಿ ಎಲ್ಲ ಸ್ವಲ್ಪ ಪಾರ್ಟಿ ಗೀಟಿ ಮಾಡಿದೆವು. ಅವಾಗ ವೀಡಿಯೋ ಮಾಡೋದು ಆಗಲಿಲ್ಲ. ಸ್ವಲ್ಪ ಎಂಜಾಯ್ ಮಾಡಿದೆ ಅವ್ರ ಜೊತೆನೂ. ಇವಾಗ ಬೆಳಗ್ಗೆ ಅದಕ್ಕೆ ಡೈರೆಕ್ಟ್ ನಿಮ್ಮ ಜೊತೆ ಮಾತಾಡಕತ್ತೀನಿ ನೋಡ್ರಿ. ನಿನ್ನೆ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಬರೀ ವೈಟ್ ಟೌನ್ ಕಡೆ ಹೋದೇವಿ. ಜಾಸ್ತಿ ಮಳೆ ಬರ್ಲಾಕತ್ತು ಹೊಳ್ಳಿ ಬಂದೇವಿ. ಇವತ್ತು ಇವ್ರು 12ಕ್ಕೆ ಚೆಕ್ಔಟ್ ಹತ್ತಾರ. ನಾನು ಅದೇ ಟೈಮಿಗೆ ಹೊರಗೆ ಹೋಗಿ ಎಕಡೆ ಏನೇನು ಹೋಗೋದು ಅನ್ನೋದನ್ನು ನೀವೇ ನೋಡ್ರಿ. ಮುಂದೆ ಸ್ಕಿಪ್ ಮಾಡಿದೆ ವಿಡಿಯೋನ. ಇಲ್ಲ ನೀವು ಭಾಳ ಕ್ವಾಟ್ಲೆ ಕೊಟ್ಟಿದ್ರೆ ನಿನ್ನ ರಾತ್ರಿ. ಇಲ್ಲ ಅಣ್ಣ ನಿನ್ನ ಭಾಳ ಕ್ವಾಟ್ಲೆ ಕೊಟ್ಟಿರಲ್ಲ ಇವರು.
ಬನ್ನಿ ಕೇಳಿಸೋ ಮನಸ್ಸಿಗೆ ಕೇಳಿಸ್ತೀನಿ ನಡಿಬೇಕು ನಡಿ ನಿಮ್ಗೆ ಕೃಷ್ಣಪ್ಪನ ರಾತ್ರಿ ಕತ್ತಿನ ಪಡ್ಡಿ ಎಲ್ಲ ಹಿಡ್ಕೊಂಡು ಹೊಡ್ಯಕ್ ಬರ್ಲಿಲ್ವಾ ಹೇಳ್ತಾರೆ ನಮ್ಗೆಲ್ಲ ನಾನು ಹಂಗೆಲ್ಲ ಮಾಡೇ ಇಲ್ಲ ಅಂತ ನನಗೆ ಅಲ್ಲಿ ತನಕ ಡ್ರಾಪ್ ಮಾಡ್ತಾರೆ ಅವರು ರೈಲ್ವೆ ಸ್ಟೇಷನ್ ತನಕ. ಅಲ್ಲಿಂದ ನಮ್ಮ ಬ್ಯಾಗ್ನ ರೈಲ್ವೆ ಸ್ಟೇಷನ್ ತೆಗಿಟ್ಟು ಮುಂದಿನಪ್ಪ ಇವನ್ನ ನಾವು ಸ್ಟಾರ್ಟ್ ಮಾಡಮು. ಕೀರ್ತನ ಬಾಯ್ ಬಾಯ್ ಅಣ್ಣ ಮತ್ತೆ ಅಣ್ಣ ವಿಡಿಯೋ ಡೆಫಿನೆಟ್ಲಿ ಅಣ್ಣ ನೋಡ್ರಿ ಬಾಯ್. ಪಾಂಡಿಚೇರಿ ಊರೊಳಗೆ ನಾವು 2 ವೆದರ್ಗಳನ್ನು ನೋಡಿದೇವಿ. ಅದು 2 ದಿನದಾಗ ನಿನ್ನೆ ನೋಡಿದೇವಿ ಪೂರ್ತಿ ಮಳೆ ಇತ್ತು, ಹೊಟ್ಟೆ ಬಿಸಿಲು ಇದ್ದಿದ್ದಿಲ್ಲ. ಇವತ್ತು ಪೂರ್ತಿ ಬಿಸಿಲದ, ಫುಲ್ಲು ಸೆಕೆ ಅದ, ಸ್ವಲ್ಪ ಕೂಡ ತಂಪಿಲ್ಲ. 2 ವೆದರ್ಗಳನ್ನು ನಾನು ಬರೀ 2 ದಿನದಲ್ಲಿ ಅನುಭವಿಸೀನಿ. ಪಾಂಡಿಚೇರಿಯಲ್ಲಿರುವ ಈ ಸ್ಟ್ರೀಟ್ಗಳಲ್ಲಿ ನೀವು ಸ್ಟ್ರೀಟ್ ಆರ್ಟನ್ನು ನೋಡ್ಬೋದು. ಯಾವ ರೀತಿ ಸ್ಟ್ರೀಟ್ ಆರ್ಟ್ ಇದ್ದಿರ್ತ ಗೊತ್ತೇನ್ರಿ? ಇವಾಗ ನಾ ಅವ್ರ ಮುಂದೆ ಕೂತಪ್ಪ ಅಂತಂದ್ರೆ ನನ್ನ ಚಿತ್ರ ಬಿಡಿಸ್ತಾರೆ, ಅದು ನಂದೇ ಅಂತ ಗೊತ್ತಾಗ್ತದ. ಬಟ್ ಅದೊಂದು ಯೂನಿಕಾಗಿ ಚಿತ್ರವನ್ನು ಬಿಡಿಸಿರ್ತಾರೆ. ಇವಾಗ ನಮ್ಮ ಕನ್ನಡದಿರೋ ಯಶಂದು ಚಿತ್ರ ಬಿಡಿಸ್ಯಾರ. ಯಾವ ರೀತಿ ಯೂನಿಕಾಗಿ ಬಿಡಿಸ್ಯಾರ ನೋಡ್ರಿ. ಇಲ್ಲಿ ಅಣ್ಣ ಲೈವ್ ಸ್ಕೆಚ್ ಮಾಡ್ತಿರ್ತಾನ. ಇಲ್ಲೊಬ್ರಿಗೆ ಕುಂದಿರ್ಸಿ ಯಾರ್ದು ಚಿತ್ರ ತೆಗಿಬೇಕು ಅವ್ರಿಗೆ ಕುಂದಿರ್ಸ್ಕೇಸಂದ್ರೆ ಅದು ರೇಟ್ ಎಲ್ಲ ಇಲ್ಲಿ ಯಾವ್ದು ನೋಡ್ರಿ. ಈ ರೀತಿ ಪ್ರೇಮನ್ನ ಅಲ್ಲಿ ಹಾಕ್ತಾರೆ. ಇಲ್ಲಿ ಬಂದು ಚಿತ್ರ ಬಿಡಿಸ್ಯಾರ. ಈಗ ಅದು ಅದೇ ಹುಡುಗ. ಎಲ್ಲಿ ನೋಡ್ತೀರಿ ನೋಡ್ರಿ, ಬರೀ ಫೋಟೋ ತೆಗಿಯೋರು ಇದ್ದಿರ್ತಾರ ಇಲ್ಲಿರುವ ಕಟ್ಟಡಗಳ ಜೊತೆ. ನಮ್ಮ ಊರೊಳಗೂ ಗೋಡೆಗಳದಾವ, ರಸ್ತೆಗಳದಾವ. ಬಟ್ ನಮ್ಮ ಗೋಡೆ ಮ್ಯಾಗ ಕುಟುಕ ತಿಂದೇ ಉಗುಳಿರ್ತಾರೆ. ಅವರು ನಮ್ಮ ಕಲಾವಿದರು ಕುಟುಕ ತಿಂದು ಉಗುಳೋರು. ಈ ಊರೊಳಗಿರುವ ಕಲಾವಿದರು ಗೋಡೆ ಮ್ಯಾಗ ಚಿತ್ರವನ್ನು ಬಿಡಿಸಿರ್ತಾರ. ಆ ಸತ್ತೋಗ ಗೋಡೆಗ ಜೀವವನ್ನು ತುಂಬಿರ್ತಾರ. ಅಣ್ಣ ಹ್ಯಾಪಿ ರಿಪಬ್ಲಿಕ್ ಡೇ. ಬರುವೆ ದೇಶಭಕ್ತಿ ಅನ್ನೋದು ನಮ್ಮ ಅಣ್ಣನ ಎದಿ ಬಲ್ಲೆ ಅದ. ನೋಡ್ರಲ್ಲ ಒಂದ್ಸಲ. ಹಲೋ ಮೈ ಇಂಡಿಯಾ. ಅಣ್ಣರು ಆಂಧ್ರ ಪ್ರದೇಶದವರು. ಅವರು ನನ್ನ ವಿಡಿಯೋ ನೋಡಕತ್ತಾರ. ವಿಯೆಟ್ನಾಂ ಕಂಟ್ರಿದು ಹೋಯನ್ ಆ್ಯನ್ಸೆ ಟೌನ್ದು. ಅದು ಕೂಡ ಸೇಮ್ ಇದೇ ರೀತಿನೇ ಇತ್ತು. ನೀವು ಯಾರು ವಿಡಿಯೋಗಳನ್ನ ನೋಡಿಲ್ಲಾಗ ಹೋಗೇಶಂದ್ರ ನೋಡ್ರಿ. ಇದು ಇದಕ್ಕಿಂತ ಬೇರೆ ಇತ್ತದು ಸಿಟಿ. ಆ ಸಿಟಿ ಒಳಗೆಲ್ಲ ನದಿ ಇತ್ತು, ನದಿ ಒಳಗೆಲ್ಲ ಬೋಟಿಂಗ್. ಅದು ನೈಟ್ ಟೈಮ್ದಾಗ ಭಾರಿ ಅನಾಹುತ ಕಾಣ್ತಿತ್ತು. ವಿಡಿಯೋ ಹೋಗೇಶಂದ್ರ ನೋಡ್ರಿ ವಿಯೆಟ್ನಾಮ್ದು. ಈ ಸಾಲ ಕಪ್ ನಮ್ದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾತ್ರಾ ಫಿಲ್ಮ್ಸ್. ಗುಡ್ ಕಂಟೆಂಟ್. ಫ್ರೆಂಚ್ದವ್ರು ಅಂದ್ಗಳೇ ಅವ್ರಿಗೆ ಒಂದು ಸ್ವಲ್ಪ ಗುಡಿ ಗುಂಡಾರಗಳು ಬೇಕು, ನಮಗೆ ಮಂದಿರಗಳು ಬೇಕು. ಬಟ್ ಅವ್ರಿಗೆ ಚರ್ಚ್ಗಳನ್ನು ಬೇಕು. ಅವರು ಇಲ್ಲಿ ಬಂದ್ಗಳೇ ಚರ್ಚ್ಗಳನ್ನು ಕೂಡ ಕಟ್ಟಿಸಿದ್ರು. ಅವರ್ ಲೇಡಿ ಆಫ್ ಆ್ಯಂಜಲ್ಸ್ ಕ್ಯಾಥೋಲಿಕ್ ಚರ್ಚನ್ನು ಕಟ್ಸ್ಯಾರ ನೋಡ್ರಿ. 1738 ಒಳಗೆ ಕಟ್ಸಿದ್ರತ್ತಿದು. ಇದೇ ವೈಟ್ ಟೌನ್ ಒಳಗೆ ಒಂದು ಬಿಲ್ಡಿಂಗ್ ಅದ ಫ್ರೆಂಚರು. ಆ ಬಿಲ್ಡಿಂಗ್ ಮ್ಯಾಗ ಫ್ರೆಂಚರದು ಧ್ವಜ ಕೂಡ ಅದ, ನಮ್ಮ ಇಂಡಿಯನ್ ಧ್ವಜನೂ ಅದ. ಈ ಬಿಲ್ಡಿಂಗಿಗೆ ಕನ್ಸಲ್ಟ್ ಜನರಲ್ ದಿ ಫ್ರಾನ್ಸ್ ಅಂತ ಕರೀತಾರೆ. ಅವು ಫ್ರೆಂಚರ್ ಕಾಲದಾಗ ಈ ಪಾಂಡಿಚೇರಿ ಭಾರತದ ರಾಜಧಾನಿ ಆಗಿತ್ತು. ದೊಡ್ಡ ದೊಡ್ಡ ಆಫೀಸರ್ಸು ಇದೇ ಬಿಲ್ಡಿಂಗ್ ಒಳಗೆ ಕೂತ್ಕೇಸಿದ್ರೆ ಕೆಲಸಗಳನ್ನು ಮಾಡ್ತಿದ್ರು. ಇದು ಫ್ರೆಂಚ್ ಸರ್ಕಾರಿ ಕಟ್ಟಡ. ರಷ್ಯಾ ಮತ್ತು ಉಕ್ರೇನ್ ವಾರ್ ಆದಾಗ ಫ್ರಾನ್ಸ್ದವರು ಉಕ್ರೇನ್ದವರಿಗೆ ಸಪೋರ್ಟನ್ನು ಮಾಡಿದ್ರು. ಈ ಬಿಲ್ಡಿಂಗ್ ಮ್ಯಾಗ ಕೂಡ ಫ್ರಾನ್ಸ್ ಸ್ಟ್ಯಾಂಡ್ಸ್ ವಿತ್ ಉಕ್ರೇನ್ ಅಂತಂದು ಬೋರ್ಡೆ ಹಾಕ್ಯಾರ. ಈ ಬಿಲ್ಡಿಂಗ್ದು ಬಾಗಿಲ ತೆಗೆದು ನಾವು ಒಳಗೆ ಹೋದ್ರೆ ನನಗೆ ಏನಾದರೂ ಫ್ರೆಂಚ್ ಅಧಿಕಾರಿಗಳು ಸಿಗ್ತಿರ್ತಾರ. ವೈಟ್ ಟೌನ್ ಹಿಂದ್ಗಡೆನೆ ತಮಿಳರು ವಾಸಿಸ್ತಿದ್ರು.
ಇಡ್ತಕ್ಕ ನಾವು ಅವರಿದ್ದ ಜಾಗವನ್ನು ನೋಡಿದೇವಿ. ಇವಾಗ ನಮ್ಮ ತಮಿಳು ಜನರು ವಾಸಿಸ್ತಿದ್ದ ಜಾಗಕ್ಕೆ ಹೊಂಟೀನಿ. ಆ ಜಾಗದಿಂದ ಈ ಜಾಗಕ್ಕೆ ಬರೋಷ್ಟೇ ಸಾಕಷ್ಟು ಪರಿವರ್ತನೆ ಆತವ. ಅಚ್ಚಿಕಿಚ್ಚಿಕ್ ರೋಡ್ಗಳು, ಬಿಲ್ಡಿಂಗ್ಸ್ಗಳು. ಆ ಜಾಗದಿಂದ ಈ ಜಾಗಕ್ಕೆ ಬರೋಷ್ಟೇ 100 ಮೀಟ್ರ್ ಕೂಡ ಆಗಿಲ್ಲ. ಅಲ್ಲಿದ್ದು ಗೋಡೆಗಳು ಹೆಂಗಿದ್ದು, ಇವಾಗ ಇಲ್ಲಿರುವ ಗೋಡೆಗಳು ಹೆಂಗದಾವ ನೋಡ್ರಿ. ಮೇನ್ ಮಾರ್ಕೆಟ್ ಏರಿಯಾ ಇರೋದೇ ತಮಿಳರ ಮನೆಗಳದಾವಾಗ ಅಲ್ಲೇ. ಇದು ಗೋಬ್ರೂಟ್ ಮಾರ್ಕೆಟ್. ನಿನ್ನೆ ನಾವು ವೈಟ್ ಟೌನ್ದಾಗ ಸಂಡೇ ಬಜಾರನ್ನು ನೋಡಿದ್ದೀವಿ. ಇವಾಗ ನಾವು ಈ ಜಾಗದಾಗ ಮೇನ್ ಬಜಾರನ್ನು ನೋಡ್ತೀವಿ. ದಿನ ಯಾವ ರೀತಿ ಬಜಾರ್ಗಳು ಇದ್ದಿರ್ತವೆ ಅದೇ ರೀತಿ ಇದ್ದಿರ್ತದೆ. ಯಾವುದೇ ಒಂದಿನ ಪರ್ಟಿಕ್ಯುಲರ್ ಆಗಿರಲ್ಲ. ವಾರದಲ್ಲಿರುವ 7 ದಿನ ಇದು ಬಜಾರ್ ಚಾಲು ಇದ್ದಿರ್ತದೆ. ಈ ಪಾಂಡಿಚೇರಿ ಒಳಗೆ ಮೇನ್ ಬಜಾರ್ ಇದು. ಆ ಕಾಲದಾಗ ಏನು ಬಜಾರ್ ಇತ್ತೀಗ ಅದೇ ಬಜಾರ್ ಇದು. ಪಾಂಡಿಚೇರಿ ಒಳಗೆ ಇನ್ನೊಂದು ಯೂನಿಕ್ ಅನಿಸಿದಂದ್ರೆ ಇಲ್ಲಿರುವ ಆಟೋ ರಿಕ್ಷಾಗಳು. ಅವು ಬರೀ ಹೆಸರಿಗಷ್ಟೇ ಆಟೋ ರಿಕ್ಷಾ. ಅದ್ರ ಒಳಗೆ ಒಂದು 15-20 ಜನ ಹಿಡಿಸ್ತಾರೆ. ಆಟೋ ರಿಕ್ಷಾದಾಗ ಒಳಗೆ ಸಿಟ್ಟಿಂಗ್ ಡಿಸೈನಿಂಗ್ ಭಾರಿ ಮಾಡ್ಯಾರ. ಫ್ರಂಟ್ ಡೋರು ಅದ, ಸೈಡ್ ಡೋರು ಅದಾವ, ಬ್ಯಾಕ್ ಡೋರು ಅದಾವ. ಕುಂದ್ರಕ್ಕೆ ಜಾಗ ಇರ್ಬೇಕಂದ್ರೆ ನಿಂತು ಕೂಡ ಹೋಗ್ಬೋದು. ಡ್ರೈವರ್ ಸೀಟ್ ಮಗ್ಗಲಿಕ್ಕೆ 4 ಜನ ಕುಂದಿರ್ಬೋದು. ಹಿಂದಂದ್ರೂ ಪೂರ್ತಿ ಟಿ ಒಳಗೆ ಕುಂದಿರ್ತಾರ. ಆ ರೀತಿ ಕೂತಾರ ಜನಗಳು. ಟಾಟಾ ಎಸಿ ಒಳಗೆ ಕುರಿಗಳು ತುಂಬ್ತಾರ. ಆ ರೀತಿ ತುಂಬ್ತಾರಪ್ಪ ಈ ಆಟೋದಾಗ ಜನರನ್ನ. ಮತ್ತೆ ಬಿಡಬೇಡ್ರಿ ಸರಳ. ಬಾ 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 ಏನು ತುಂಬ್ಯಾನ್ರಿ ಒಳಗ. ಪಾಂಡಿಚೇರಿ ಸಿಟಿ ಇದ್ದಿದ್ದು ಸಮುದ್ರ ಮಗ್ಗಲಿಕ್ಕೆ ಒಂದು ರೋಡ್ ಅದ. ಆ ರೋಡ್ ಸ್ಟೇಟ್ ಬಿಲ್ಡಿಂಗ್ಗಳನ್ನು ಕಟ್ಸ್ಯಾರ. ಇದು ಮಾತ್ರ ನಮ್ಮ ದೇಶದಾಗ ಇಲ್ಲಪ್ಪ ತನ್ನ ಥರ ಕಾಣ್ತದ. ಯಾವುದೋ ಒಂದು ದೇಶಕ್ಕೆ ಬಂದೋರ್ಗಪ್ಲೆ ಕಾಣ್ತದ. ಅಷ್ಟು ಸುಂದರವಾದ ಕಟ್ಟಡಗಳು ಮತ್ತು ಇಲ್ಲಿಂದ ವೆದರ್ ಅದ. ಸಂಜೆ ಟೈಮ್ ಆಯ್ತಂದ್ರೆ ಯಾರ್ಯಾರು ಸ್ಟ್ರೀಟ್ ಒಳಗೆ ತಿರುಗಾಡ್ತಾರಾಗ ಉಟ್ರು ಈ ಸಮುದ್ರ ದಂಡಿ ಬಂದ್ ಕೇಸಂದ್ರ ಶಾಂತಾಗಿ ಸಮುದ್ರವನ್ನು ನೋಡಿ ಎಂಜಾಯ್ ಮಾಡ್ತಿರ್ತಾರ. ಇದು ನಮ್ಮ ಭಾರತದಲ್ಲಿರುವ ಒಂದು ವಿಭಿನ್ನ ಸಿಟಿ ಅಂತ ಹೇಳ್ಬೋದು. ಇವಾಗ ನಾವು ಈ ಪುದುಚೇರಿಯನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಮ್ರತ್ತ. ಯಾವ ರೀತಿ ಹೋಗ್ಬೇಕು, ರಾತ್ರಿ ಎಲ್ಲಿ ಮಕ್ಕೋಬೇಕು, ಏನೇನಾಗ್ತದ ಮುಂದೆ ನೀವೇ ವಿಡಿಯೋ ನೋಡ್ತಾ ಹೋರಿ. ಸ್ಕಿಪ್ ಮಾಡಿದೆ ಗೊತ್ತಾಗ್ತದ. ಇದೇ ಜರ್ನಿ ಒಳಗೆ ಇದ್ದಿದ್ದು ಮೇನ್ ಇಂಪಾರ್ಟೆಂಟ್ ಥಿಂಗ್. ನಾ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಯಾರ ಜೊತೆ ಸೇರ್ತೀನಿ ಅನ್ನೋದು ಇದೆಲ್ಲ ಸ್ಕ್ರಿಪ್ಟ್ ಇರೋಲ್ಲ. ನಾರ್ಮಲಾಗಿ ಯಾರೋ ಸಿಗ್ತಾರ, ಯಾರೋ ಕರ್ಕೊಂಡು ಹೋಗ್ತಾರ, ನಾ ಎಲ್ಲೋ ಮಲಗ್ತೀನಿ. ಇದೇ ರೀತಿ ನಡಿಲಕ್ಕತ್ತ ಜೀವನ. ನಡ್ರಿ ನೀವು ನಮ್ಮ ಜೊತೆನೆ ನೋಡ್ಕೊತ ಹೋರಿ. ಪಾಂಡಿಚೇರಿದಿಂದ ವಿಳ್ಳಿಪುರಂಗೆ ಹೋಗ್ಬೇಕು. ಆ್ಯಕ್ಚುಲಿ ನಾ ಚೆನ್ನೈಗೆ ಹೋಗ್ಬೇಕಾಗಿತ್ತು. ಚೆನ್ನೈಗೆ ರಾತ್ರಿ ಹೋಗಿ ಏನು ಮಾಡಲಿ, ಬೆಳಗ್ಗೆ ಹೋಗಮ್ರತ್ತ. ಭಾಳ ಗದ್ದೆ ಇದ್ದಿರ್ತದೆ. ಇಲ್ಲಿ ರಾತ್ರಿ ಇರೋಕ್ಕೂ ಆಗಲ್ಲ, ಪೊಲೀಸರು ಭಾಳ. ವಿಳ್ಳಿಪುರಂದಾಗ ಜಾಗ ಮಸ್ತ್ ಅದ. ನೀವು ನೋಡಿರಿ ಈಗ ವಿಡಿಯೋ ಸ್ಟಾರ್ಟಿಂಗ ಯಾವ ರೀತಿ ಇತ್ತಲ್ಲಿ ಮಲ್ಕೊಳಕ್ಕೆ ಜಾಗ. ಅಲ್ಲೇ ಹೋಗಿ ಕೆಸಿರ ರೆಸ್ಟ್ ಮಾಡಮ್ರೈತಿ ಇವತ್ತು. ಇವತ್ತು ಯಾಕೆ ಭಾಳ ಹೈರಾಣ ಐತ್ರಿ. ತಿರುಗಾಡಿ ಬೆಳಿಗ್ಗೆ ಹಿಡಿದು ಇಲ್ಲಿಗೆ ಬರತ್ತಾಗ ತಿರುಗಾಡಿನಿ. ಕಾಲ ಕೈಯ ಭಾಳ ಹರಿಲಕತ್ತವ. ಇವತ್ತು 50ನೇ ದಿನದ ಟ್ರಿಪ್ ನಂದು. ಒಟ್ಟು ನನಗೆ ಈ ಥರ ಹೈರಾಣ ಆಗಿದ್ದಿಲ್ಲ. ಯಾಕೋ ಇವತ್ತು ಆಗ್ಯದ. ಸ್ವಲ್ಪ ರೆಸ್ಟ್ ಮಾಡಮ್ರಿ. ಇಲ್ಲೇ ರೈಲ್ವೆ ಸ್ಟೇಷನ್ ಮ್ಯಾಗ ಡಾರ್ಮೆಂಟ್ರಿ ಅದ. ಡಾರ್ಮೆಂಟ್ರಿ ತೊಗೊಳಮ್ರತ್ತ ನೋಡಮ್ ಹೋಗಿ. ನಿನ್ನೆ ರಾತ್ರಿ ನಾನು ಹೈರಾಣಾಗಿ ಬಂದೆ. ವಿಡಿಯೋನೇ ಮಾಡೋದಾಗಲಿಲ್ಲ, ಡೈರೆಕ್ಟ್ ಮುಕ್ಕೊಂಡ್ಬಿಟ್ಟೆ. ಇದೊಂದು ಸಣ್ಣ ರೈಲ್ವೆ ಸ್ಟೇಷನ್ದಾಗ ಸಣ್ಣ ರೂಮ್ ಅದ. ಒಂದ್ ರೂಮಿಗಂತ ಪಾರ್ಟಿಷನ್ ಮಾಡಿರ್ತಾರ, ಗೋಡೆಗಳಿರಲ್ಲ. ಅದ್ರೊಳಗೆ ಒಂದ್ ಬೆಡ್ ಇಟ್ಟಿರ್ತಾರೆ. ಸಿಂಗಲ್ ಬೆಡ್ 12 ತಾಸಿಗೆ 450 ರೂಪಾಯಿ. ರೆಸ್ಟ್ ಮಾಡಿದ್ದು ಚಲೋ ಆಯ್ತು. ಮತ್ತು ಸ್ವಲ್ಪ ಮೈಕೈ ಆರಾಮಾಗ್ಯಾವ. ಈಗ ನಿನ್ನೆ ರಾತ್ರಿ ಎಲ್ಲ ಹರಿಲಕತ್ತಿದ್ದು ಪರವಾಗಿಲ್ಲ. 9 ಅವರಿಗೆ ಒಂದು ಟ್ರೈನ್ ಅದ ಇಲ್ಲಿದಿಂದ ಚೆನ್ನೈಕ.
ಇವಾಗ ಜಳಕ ಮಾಡೋಕ್ಕಿಂತ ಮುಂಚೆ ಹಲ್ ತಿಕ್ಕೊಂಡ್ ಕಿಸಿಂದ್ರೆ ನಾಷ್ಟ ಮಾಡ್ಕೊಂಬರಂಬ್ರಿ. ನಾಷ್ಟ ಮಾಡ್ಕೊಂಬಂದು ಜಳಕ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೆನ್ನಾಗಿ ಹೋಗಂಬ್ರಿ. ಚೆನ್ನೈದಾಗ ಒಂದು ಬೀಚ್ ಅದ, ಅದು ಏಷ್ಯಾದೊಳಗೆ ಲಾಂಗೆಸ್ಟ್ ಬೀಚ್. 12 ಕಿಲೋಮೀಟರ್ ಉದ್ದ ಇರುವ ಈ ಬೀಚ್ ಒಳಗೆ ಒಂದು ಊರು ಹಿಡಿಸ್ತದ. ಎಲ್ಲಿ ನೋಡ್ತೀವಿ ನೋಡ್ರಿ, ಪೂರ್ತಿ ಮರಳ ಮೈದಾನ, ಅದ್ರ ಒಳಗೆ ಚಿಕ್ಕ ಚಿಕ್ಕ ಸ್ಟಾಲ್ಗಳು ಹಾಕ್ಯಾರ. ಯಾವ ಥರ ಫಿಲಮ್ಸ್? ಲೈವ್. ನಾನಿವಾಗ ಚೆನ್ನೈದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮುಂದಿದ್ದೀನಿ. ನಾನು ಇಲ್ಲೇ ಪಕ್ಕನೇ ರೂಮ್ ಹಿಡಿದಿದ್ದೆ. ನಿನ್ನೆ ಬಂದ್ ಕೇಸಿಂದ್ರ ಈ ಚೆನ್ನೈದ ಹಳೆ ಹೆಸರ ಮದ್ರಾಸ. ಬ್ರಿಟಿಷ್ ಕಾಲದಾಗ ಫುಲ್ ಫೇಮಸ್ ಆಗಿತ್ತು. ಇದೊಂದು ಸಮುದ್ರ ತೀರದಲ್ಲಿರುವ ಮೀನುಗಾರರ ಹಳ್ಳಿ ಆಗಿರ್ತಾರ. ದಕ್ಷಿಣ ಏಷ್ಯಾ ತುಂಬಾ ಈ ಜಾಗ ಪ್ರಮುಖವಾಗಿರ್ತದ. ಯಾರೇ ಹೊರಗಿನ ದೇಶದವ್ರು ಬಂದ್ರು ಈ ಜಾಗಕ್ಕೆ ಬಂದ್ ಕೇಸಿಂದ್ರ ಭಾರತಕ್ಕೆ ಎಂಟ್ರಿ ಕೊಡ್ತಿದ್ರು. ಅವಾಗ ಬ್ರಿಟಿಷರು ಇದನ್ನ ನೋಡ್ಕೇಸಂದ್ರ ಅವ್ರು ಇಲ್ಲಿ ಬಂದು ಈ ಜಾಗವನ್ನ ಖರೀದಿ ಮಾಡಿ ವ್ಯಾಪಾರವನ್ನ ಮಾಡಿ ಫುಲ್ ಫೇಮಸ್ ಆತಾರ. ಅವ್ರು ಬರೋಕ್ಕಿಂತ ಮೊದಲ ಈ ಜಾಗ ಪಲ್ಲವರು, ಪಾಂಡವರು, ಚೋಳವರು ಕಾಲದಾಗ ಫೇಮಸ್ ಆತಿತ್ತು. ಇದೇ ಜಾಗದಿಂದ ಹೊರಗಿನ ದೇಶಕ್ಕೆ ಹೋಗ್ತಿದ್ರು, ಇದೇ ಜಾಗದ ಮೂಲಕ ಬರ್ತಿದ್ರು. ಮುಂಬೈದಾಗ ಯಾವ ರೀತಿ ಲೋಕಲ್ ಟ್ರೈನ್ ಫೇಮಸ್, ಈಗ ಚೆನ್ನೈದಾಗೂ ಲೋಕಲ್ ಟ್ರೈನ್ ಫೇಮಸ್. ಸಸ್ತದೊಳಗೆ ತಿರುಗಾಡ್ಬೋದು ನಾವು ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ. ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ಇವಾಗ ನಾನು ಬೀಚ್ ಸೈಡ್ ಹೊಂಟೀನಿ. ನಿನ್ನೆ ರಾತ್ರಿ ಬೀಚ್ ನಮ್ಗೆ ಅಷ್ಟು ಚಂದ ಕಾಣಲಿಲ್ಲ, ಫುಲ್ಲಿ ಕತ್ಲಾಗಿತ್ತಲ್ಲ. ಇವತ್ತ ಬೆಳಿಗ್ಗೆ ನೋಡಂಬ್ರತ ಯಾವ ರೀತಿ ಕಾಣ್ತದೆ ಬೀಚ್ ಅನ್ನೋದು. ಅದು 12 ಕಿಲೋಮೀಟರ್ ಉದ್ದ ಆದ್ರಿ, 1-2-3 ಊರುಗಳೇ ಹಿಡಿಸ್ತಾವ ಆ ಜಾಗದಾಗ. ಕಣ್ಣಿನ ನೋಟ ಎಲ್ಲಿ ತಕ ನೋಡ್ತದೀಗ, ಅಲ್ಲಿ ತಕ ಪೂರ್ತಿ ಬೀಚ್ ಅದ. ರಾತ್ರಿ ಎಲ್ಲ ಫುಲ್ ಲೈಟ್ ಗೀಟ್ ಹಚ್ಚಿ ಅಂಗಡಿ ತೆಗೆದ ಕೇಸಂದ್ರ ಮಸ್ತ್ ಕಾಣ್ತಿತ್ತು. ಇವತ್ತು ಬೆಳಿಗ್ಗೆ ಸಮಾಧಾನ, ಬರೇ ಕಾಗೆ ಕೂಗುವ ಶಬ್ದ, ಅಲ್ಲೊಂದು ಇಲ್ಲೊಂದು ಜನಗಳು. ಬೆಳಿಗ್ಗೆ 9:30 ಆಗ್ಯದ, ಇನ್ನೂ ಸ್ಟಾಲ್ಗಳು ತೆಗೆದಿಲ್ಲ. ಇವಾಗ ಅಲ್ಲಿದಿಂದ ಪೂರ್ತಿ ನಡ್ಕೋತ ಹೋಗ್ಬೇಕು. ಇದೇ ಒಂದು ಅರ್ಧ ಕಿಲೋಮೀಟರ್ ಅದ. ನಾವು ಸಮುದ್ರದಲ್ಲಿರುವ ನೀರನ್ನ ಮುಟ್ಟಬೇಕಂದ್ರೆ ಅಲ್ಲಿ ನಾನು ಹಿಂದ್ಗಡೆ ನೋಡಿದ್ರೆ ಯಾರೂ ಜನ ಇಲ್ಲ. ಇಲ್ಲಿ ಮುಂದೆ ಬಂದು ನೋಡ್ತೀನಿ, ಸಮುದ್ರ ದಂಡಿಗೆ ಫುಲ್ ತುಂಬ್ಯಾರ ಜನಗಳು. ಈ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ತಮಿಳುನಾಡಿನ ಟ್ರಿಪ್ ಕೂಡ ಇಲ್ಲೇ ಮುಕ್ತಾಯ ಆಗ್ತದ. ಇವಾಗ ನೆಕ್ಸ್ಟ್ ನಾನು ಮತ್ತೊಂದು ರಾಜ್ಯಕ್ಕೆ ಹೋಗಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಏನು ಅನಿಸ್ತದ ಅದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಮ್ಮ ಪ್ರತಿ ವಿಡಿಯೋಗಳು ಮಂಗಳವಾರ ಮತ್ತು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಬರ್ತಿರ್ತಾವ. ಅವಾಗ ಒಂದು ವಾರದಾಗ ಮಿಸ್ ಆಗ್ತಿರ್ತಾವ, ಸ್ವಲ್ಪ ಪ್ರಾಬ್ಲಮ್ನಿಂದ ಸಹಿಸ್ಕೋರಿ. ಮತ್ತೆ ನೆಕ್ಸ್ಟ್ ರಾಜ್ಯದಾಗ ಅಲ್ಲಿ ತಕ ನಾ ಯಾವ ರಾಜ್ಯಕ್ಕೆ ಹೊಂಟಿರೋದು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ನೋಡೋದು ಯಾರು ಕರೆಕ್ಟ್ ಹೇಳ್ತಿರತ್ತ ಅನ್ನೋದು. ಸಿಗ ಮತ್ತೆ ನೆಕ್ಸ್ಟ್ ರಾಜ್ಯದಲ್ಲಿ. ಬಾಯ್.